ಸುಗಮ ಕ್ರಿಯೇಷನ್ ಕಡೆಯಿಂದ ಎಲ್ರಿಗೂ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗಿರುತ್ತೆ. ಎಲ್ಲರೂ ನಿನ್ನೆ ಹೊಸ ವರ್ಷನ ವೆಲ್ಕಮ್ ಮಾಡಿರ್ತೀರಿ ಅನ್ಕೋತೀನಿ. ಇವತ್ತು ಮತ್ತೊಮ್ಮೆ ಎಲ್ರಿಗೂ 2026ಗೆ ಸ್ವಾಗತ ಸುಸ್ವಾಗತ. ಇನ್ನು ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಿನ್ನೆಯ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯಿತು, ಇವತ್ತಿನ ಪ್ರಮೋ ಏನೇನಿದೆ ಅಂತ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಏನೇನಾಯಿತು ನಿನ್ನೆ ಬಿಗ್ ಬಾಸಲ್ಲಿ ನೋಡಿದ್ರ? ನಿನ್ನೆ ಹೆಚ್ಚಿನ ಪಕ್ಷ ಜನ ನೋಡಿರ್ತಾರೆ. ಯಾಕೆಂದರೆ ಹೊಸ ವರ್ಷ ವೆಲ್ಕಮ್ ಮಾಡೋದೊಂದು ಸ್ಟೈಲ್ ಇದೆಯಲ್ವ, ರಾತ್ರಿ 12 ಗಂಟೆಗೆ ವೆಲ್ಕಮ್ ಮಾಡಿದ್ರೇ ಹೊಸ ವರ್ಷ ಬರುತ್ತೆ ಅಂತ. ಎಲ್ಲರೂ ನಿನ್ನೆ ಕಾದಿದ್ದು ಹೊಸ ವರ್ಷನ ವೆಲ್ಕಮ್ ಮಾಡಿರ್ತಾರೆ ಅನ್ಕೋತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಏನೇನು ನಡೀತು, ನಿನ್ನೆ ನೋಡಿರೋ ಪ್ರಕಾರ ಪ್ರಮೋಗಳಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರ ವಾರ್ ಹೇಗಿತ್ತು ನಿನ್ನೆ? ನಿಮಗೆ ಇಷ್ಟ ಅನ್ನಿಸ್ತಾ? ಅಷ್ಟೆಲ್ಲ ಬೇಕಾಗಿತ್ತಾ? ಕ್ವಶನ್ ಮಾರ್ಕ್ ಎಲ್ರಿಗೂ. ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕಂಟೆಂಟಿಗೋಸ್ಕರ ಮಾಡ್ತಾ ಇದ್ದಾರೆ ಏನು ಅಂತ ಕಾಮೆಂಟ್ ಮಾಡಿ. ಅಶ್ವಿನಿ ಅವರು, ಧ್ರುವಂತ್ ಅವರು ಗಿಲ್ಲಿನ ಫಸ್ಟ್ ಕೆಣಕಿರೋದೇ ಅವರು ಅಂತ ಅನಿಸ್ತಾ ಇದೆ ನೋಡಿದ್ರೆ ನಿನ್ನೆ ಎಪಿಸೋಡಲ್ಲಿ. ಟ್ರಿಗರ್ ಮಾಡೋಣ, ಗಿಲ್ಲಿನ ಟ್ರಿಗರ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಅಶ್ವಿನಿ ಮತ್ತು ಧ್ರುವಂತ್ ಅವರು ಗಿಲ್ಲಿನ ಕೆಣಕಿರೋದು, ಅದಕ್ಕೆ ಗಿಲ್ಲಿ ಉತ್ತರ ಕೊಟ್ಟಿರೋದು ಅಂತ ಅನಿಸ್ತು ನನಗೆ ನಿನ್ನೆ ನೋಡಿದ್ರೆ. ಹಾಗೆ ಆಟನ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆಟದಲ್ಲಿ ಅದು ಒಂದು ಪಜಲ್ಸ್ ಎಲ್ಲ ಜೋಡಿಸೋದಿರುತ್ತಲ್ವ, ಅದರೊಳಗೆ ರಾಶಿಕಾ ಮತ್ತು ಸ್ಪಂದನ ಆಡಬೇಕಿತ್ತು. ಅದು ಕೆಲವರಿಗೆ ಫಸ್ಟೇ ಬಿಗ್ ಬಾಸು ಅಶ್ವಿನಿ ಮತ್ತು ಗಿಲ್ಲಿಗೆ ಪಜಲ್ ಕೊಟ್ಟಿದ್ರಲ್ವ, ಅದು ಕೊಡುವಾಗ ಸ್ಪಂದನ ಮತ್ತು ರಾಶಿಕಾ ತಗೋಬೇಕು ಎಲ್ಲರತ್ತೂ. ಅದನ್ನು ಜೋಡಿಸ್ಬೇಕು. ಈ ಥರ ಒಂದು ಈ ಥರ ಜೋಡಿಸ್ತಾರಲ್ಲ, ಜೋಡಿಸಿದ್ರೆ ನೋಡಿರ್ತೀರಲ್ಲ ನೀವು, ನೋಡಿಲ್ಲ ಅಂದವರಿಗೋಸ್ಕರ ಹೇಳ್ತಿದ್ದೀನಿ. ಜೋಡಿಸ್ಬೇಕಿತ್ತಲ್ವ, ಅದಕ್ಕೆ ಪಜಲ್ಸ್ ಎಲ್ಲರೂ ತಗೋಬೇಕು. ಎಲ್ಲರ ಹತ್ರನೂ ಇವ್ರು ಕಲೆಕ್ಟ್ ಮಾಡ್ಕೋಬೇಕು. ಗಿಲ್ಲಿ ಕಾವ್ಯಗೆ 25 ಕೊಟ್ಟಿರೋದು, ರಕ್ಷಿತಾಗೆ 10, ರಘು ಅವರಿಗೆ 10 ಅನಿಸುತ್ತೆ. ಆ ಥರ ಎಲ್ಲ ಕೊಟ್ಟಿದ್ರು ಒಬ್ಬೊಬ್ಬರಿಗೆ. ಕಾವ್ಯ ಸ್ಪಂದನ ಇಬ್ಬರು ತಗೊಂಡ್ಬಿಟ್ಟು ಆಡಬೇಕು. ಅದರಲ್ಲಿ ಏನಾಗಿದೆ ಅಂತಂದರೆ ಇಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು, ಜೋಡಿಸ್ತಾ ಇದ್ರು ಅದನ್ನು. ಮತ್ತು ಒಂದು ಬ್ರೇಕ್ ಟೈಮಲ್ಲಿ ಅದನ್ನು ಹೋಗಿ ಹಾಳು ಮಾಡಬೇಕು. ಅದನ್ನು ರಾಶಿಕಾ ಚೆನ್ನಾಗಿ ಸ್ಪಂದನ ಜೋಡಿಸ್ತಾ ಇರೋದನ್ನು ಹಾಳು ಮಾಡಿದ್ದಾರೆ. ಆದರೆ ತಲೆ ಯೂಸ್ ಮಾಡಿರೋದು ಅಲ್ಲಿ ಪಜಲ್ಸನ್ನು ಜಾಸ್ತಿ ತಗೋಬಾರ್ದಿತ್ತು. ಸ್ಪಂದನ ಎಲ್ಲರ ಹತ್ರ ಹೋಗಿ ಕೇಳಿ ಒಟ್ಟು ಮಾಡ್ಕೊಂಡಿದ್ಲಲ್ಲ, ಅದು ಅವಳಿಗೆ ಜೋಡಿಸ್ಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಅದೇ ಕಡಿಮೆ ಇದ್ದರೆ ಬೇಗ ಜೋಡಿಸ್ಬಿಡ್ಬೋದಲ್ವ, ಯಾರು ಬಂದು ಬೀಳ್ಸಿದ್ರು ಮತ್ತು ಅದನ್ನ ಜೋಡಿಸ್ಬೋದಲ್ವ. ಅದರಲ್ಲಿ ರಾಶಿಕಾ ಗೆದ್ದಿರೋ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಮತ್ತೆ ಆಟ ಸ್ಟಾರ್ಟ್ ಆಯಿತು. ಇನ್ನೊಂದು ಆಟದಲ್ಲಿ ಬಾಲ್ಗಳನ್ನು ಬುಟ್ಟಿ ಒಳಗೆ ಹಾಕಬೇಕಲ್ವ, ಅದರೊಳಗಡೆನೂ ಧನು ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಆಟನ. ರಘು ಅವರು ಮುಂಚೆ ಚೆನ್ನಾಗಿ ಆಡ್ತಾಯಿದ್ರು, ಇವಾಗ ಸ್ವಲ್ಪ ರಘುಗೆ ಮೈಕೈ ಎಲ್ಲ ಪೆಟ್ಟು ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಆ ಪ್ಲಾಸ್ಟಿಕ್ ಇದರೊಳಗಡೆ ಎಣ್ಣೆ ಹಾಕಿರೋದು, ಅದ್ರ ಮೇಲೆ ನಡ್ಕೊಂಡೋಗಿ ಆಟ ಆಡಬೇಕು ಅಂದರೆ ಕಷ್ಟನೇ ಅಲ್ವಾ. ನಿನ್ನೆ ಅವರು ಆಟನ ಎಲ್ಲರೂ ಚೆನ್ನಾಗಿ ಆಡಿದ್ರು. ನಿನ್ನೆ ಆ ಬಾಲನ್ನು ಕಟ್ಟಿರ್ತಾರೆ, ಆ ಬಾಲನ್ನು ಎತ್ಕೊಂಡು ಹೋಗಿ ಕಿತ್ಕೊಂಡು ಹೋಗ್ಬಿಟ್ಟು ಬುಟ್ಟಿ ಒಳಗೆ ಹಾಕಬೇಕು ಅನ್ನೋದು. ಇವರೆಲ್ಲರೂ ರಘು, ಧನು, ಧ್ರುವಂತ್ 3 ಜನನು ಸ್ವಿಮ್ಮಿಂಗ್ ಪೂಲಲ್ಲಿ ಇರ್ತಾರೆ. ಆಟ ಚೆನ್ನಾಗಿತ್ತದು, ನಿಜವಾಗ್ಲೂ ಖುಷಿ ಆಯಿತು ಆ ಆಟ ನೋಡಿ. ಕಷ್ಟ ಇದ್ರೂ ಆಟ ಕಷ್ಟಪಟ್ಟು ಆಡಿದ್ದಾರೆ, ಆಟನ ಹಾಳು ಮಾಡಿಲ್ಲ ಅಂತ ಅನ್ನಿಸ್ತು. ನಿನ್ನೆ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ. ಅದರೊಳಗೆ ಗಿಲ್ಲಿ ಮತ್ತು ಗೆದ್ದಿರೋದು, ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡಿ ಗೆದ್ದಿರೋದು ಟೈಮ್ ಇರುತ್ತೆ ಅದು ಕೂಡ ಅಲ್ವಾ. ಧನು ಅವ್ರು ಗೆದ್ದಿದ್ದಾರೆ. ನಿಮಗೆ ಖುಷಿ ಆಯಿತಾ? ಏನು ಅನ್ನಿಸ್ತು? ಮತ್ತು ಇದು ಟ್ವಿಸ್ಟ್ ಎಲ್ಲದು ಏನಿದೆ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಯಾರಾಗ್ಬೋದು ಕ್ಯಾಪ್ಟನ್, ಗೆಸ್ ಮಾಡಿ ಯಾರಾಗ್ಬೋದು ಈ ವಾರ ಕ್ಯಾಪ್ಟನ್ನು. ಅವರಿಗೆ ಚಾನ್ಸ್ ಕೂಡ ಇದೆ, ಲಕ್ಕಿ ಚಾನ್ಸು. 2026ಅಲ್ಲಿ ಲಕ್ಕಿ ಚಾನ್ಸ್ ಇದೆ ಅವರಿಗೆ, ಕ್ಯಾಪ್ಟನ್ ಆಗೋರಿಗೆ. ಡೈರೆಕ್ಟಾಗಿ
ಫಿನಾಲೆ ವೀಕಿಗೆ ಹೋಗ್ಬಿಡ್ಬೋದು. ಲಕ್ ಅಲ್ವಾ ಅದು? ಈ ವಾರ ಕ್ಯಾಪ್ಟನ್ ಆಗೋರಿಗೆ ಮಾತ್ರ ಲಕ್ಕೇನೆ ಅದು. ಹಾಗೆ ಧನು ಮತ್ತು ಧ್ರುವಂತ್ ಮಧ್ಯೆ ಕಾಂಪಿಟೇಷನ್ ಬಿತ್ತು. 10 ಬಾಲು ರಘು ಅವ್ರ ಕಲೆಕ್ಷನ್ ಇದ್ದಿದ್ದು, ಇವರಿಗೆ 7 ಇತ್ತೇನೋ ಧ್ರುವಂತ್ಗೆ. ಎಲ್ಲರೂ ಆಡಿದ್ರು. ರಕ್ಷಿತಾ ಮಾತ್ರ ಎಕ್ಸಲೆಂಟಾಗಿ ಆಡಿದ್ಲು ನಿನ್ನೆ ಆಟನ. ಇದೇ ಥರ ಮುಂಚೆಯಿಂದನೂ ರಾಶಿಕಾ ಆಟದಲ್ಲಿ ಚೆನ್ನಾಗೇ ಆಡ್ತಾ ಇದ್ಲು. ಈ ವಾರ ಮಾತ್ರ ಎಲ್ರಿಗೂ ಬೇರೆಯವರಿಗೆ ಆಟ ಆಡಬೇಕು ಅಂದರೆ ಚೆನ್ನಾಗಿ ಆಡಿದಾಳೆ ರಾಶಿಕಾ. ನಿನ್ನೆ ಆಟದಲ್ಲಿ ಎಕ್ಸಲೆಂಟ್ ಆಟ ನಿನ್ನೆ. ರಘು ಅವರಿಗೂ ಬಾಲ್ ಹಾಕಿಕೊಟ್ಟಿದ್ದಾಳೆ, ಧನು ಅವರಿಗೂ ಹಾಕಿಕೊಟ್ಟಿದ್ದಾಳೆ. ಎಲ್ಲರೂ ಗೆಲ್ಸೋಕ್ಕೆ ಪ್ರಯತ್ನ ಮಾಡಿದ್ದಾಳೆ ರಾಶಿಕಾ. ವೆರಿ ಗುಡ್ ರಾಶಿಕಾ. ಇದೇ ಥರ ಆಡಬೇಕು. ಫಸ್ಟಿಂದನೇ ಆಡಿದರೆ ಇನ್ನೂ ಚೆನ್ನಾಗಿರೋದು. ಎಲ್ಲೂ ಜಾಸ್ತಿ ಇದು ಮಾಡ್ದೇನೆ. ರಾಶಿಕನ ಆಟ ನಂಗೆ ನಿನ್ನೆ ತುಂಬ ಇಷ್ಟ ಆಯಿತು. ನಿಮಗೆ ರಾಶಿಕನ ಆಟ ನಿನ್ನೆ ಇಷ್ಟ ಆಯ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿ. ಗೆಲ್ಲೋದು ಯಾರು ಆಗಿರಲಿ, ನಾಮಿನೇಷನ್ನು ಎಲಿಮಿನೇಷನ್ ಅದು ಪಕ್ಕಕ್ಕಿಟ್ಟರೆ ಆಟ ನೋಡೋಕ್ಕೆ ಖುಷಿಯಾಗಿರೋದು ರಾಶಿಕನ ಆಟ. ಆಟದಲ್ಲಿ ರಾಶಿಕಾ ಎಕ್ಸಲೆಂಟ್ ಅಂತ ಅನ್ನಿಸ್ತು. ರಾಶಿಕನ ಆಟ ಏನೋ ಆಟದಲ್ಲಿ ರಾಕ್ಷಸಿ ಅಂತಾರಲ್ಲ, ಆ ಥರ ಆಟ ಚೆನ್ನಾಗಿ ಆಡ್ತಾಳೆ ರಾಶಿಕಾ. ಇದು ನಿನ್ನೆ ಆಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಅವರು ಡಿಸೈಡ್ ಮಾಡಬೇಕು ಇವರಿಬ್ಬರೊಳಗೆ ಯಾರು ನೆಕ್ಸ್ಟ್ ಕ್ಯಾಪ್ಟನ್ಸಿ ಓಟಕ್ಕೆ ಆಡಬೇಕು ಅಂತ. ಅದರೊಳಗೆ ಸೆಲೆಕ್ಟ್ ಮಾಡಬೇಕಿತ್ತು. ಟೈಮ್ ತಗೊಂಡ್ರು. ಅಶ್ವಿನಿಗೆ ಧ್ರುವಂತನ ಸೆಲೆಕ್ಟ್ ಮಾಡಬೇಕು ಅಂತ ನೋಡಿದ್ರೆ ಅಲ್ಲಿ ಎಷ್ಟು ಹೆಂಗೆ ಜನ ಚೇಂಜ್ ಆಗ್ತಾರೆ ಅಂತ. ಅಶ್ವಿನಿಯವರಿಗೆ ಧ್ರುವಂತ್ ಮಾಡಬೇಕು ಅಂತಿದೆ. ಯಾಕೆಂದರೆ ಅಮ್ಮ ಮಗ ಅಲ್ವಾ, ಅವರಿಬ್ಬರಲ್ಲಿ ಧ್ರುವಂತನ ಉಳಿಸ್ಬೇಕು ಅಂತ. ಅಲ್ಲಿ ನಿಜವಾಗ್ಲೂ ನೋಡಿದ್ರೆ ಧ್ರುವಂತಿಗಿಂತ ರಘು ಅವರೇ ಆಟ ಚೆನ್ನಾಗಿ ಆಡಿರೋದು. ಆದರೆ ರಘುಗೆ ಹೇಳ್ತಾ ಇದ್ದಾರೆ, ರಘು ಏನು ಆಡ್ತಾ ಇದ್ದಾರೆ, ಏನೂ ಮಾಡ್ತಾ ಇಲ್ಲ ರಘು ಮನೆ ಒಳಗೆ ಅಂತ ಅಶ್ವಿನಿ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾಳೆ. ಏನು ಜನ ನೋಡಿದವ್ರೇನಿದ? ಯಾಕೆ ರಘು ಅವ್ರು ಇಷ್ಟು ದಿವಸ ರಘು ಅವ್ರನ್ನ ಒಂದು ಕಡೆ ಹೊಗಳ್ತಾರೆ, ಇನ್ನೊಂದು ಕಡೆ ತೆಗಳ್ತಾರೆ. ಅಬ್ಬಬ್ಬಬ್ಬ, ಬಿಗ್ ಬಾಸ್ ಮನೇಲಿ ಯಾವ ಥರ ಆಗ್ತಾ ಇದೆ ಅಂದರೆ ಇಂಟ್ರೆಸ್ಟಿಂಗ್ ಇರೋಳಗೆ ಜನಗಳು ಅವ್ರವ್ರಿಗೆ ಬೇಕಾದಾಗ ಅವ್ರವ್ರು ಹೆಂಗೆ ಚೇಂಜ್ ಆಗ್ತಾರೆ ನೋಡಿ. ಈಗ ಆಟದ ಪ್ರಕಾರ ನೋಡೇ ಸೆಲೆಕ್ಟ್ ಮಾಡಬೇಕಲ್ವ. ಧ್ರುವಂತ್ ಅಶ್ವಿನಿಯವ್ರಿಗೆ ಇಷ್ಟ ಅಂತ ಸೆಲೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಧ್ರುವಂತ್ ಏನೋ ಕ್ಯಾಪ್ಟನ್, ಇದು ಏನೋ ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರು ಸೀಕ್ರೆಟ್ ರೂಮಲ್ಲಿ ಇದ್ರಲ್ಲ, ಅವಾಗ ಏನು ಆಟ ಎಲ್ಲದನ್ನು ನೀಟಾಗಿ ಡಿಸಿಷನ್ ತಗೊಂಡು ಧ್ರುವಂತ್ ಒಬ್ಬರೇ ಚೆನ್ನಾಗಿ ಡಿಸಿಷನ್ ತಗೊಂಡು ಆಡಿಸಿದಾರಂತೆ. ಹಬ್ಬ ಹೆಂಗೆ ಬೇಕಾದ್ರೆ ದೋಸೆನ ತಿರ್ಸಾಕ್ತಾರಲ್ಲ ಆ ಥರ. ಅಶ್ವಿನಿ ಏನನ್ನಿಸ್ತು ನಿಮಗೆ? ನಂಗೆ ಅನಿಸಿರೋದು ನಿನ್ನೆ ನೋಡಿ. ಇವಾಗ ರಕ್ಷಿತನ ಇದೇ ಇಬ್ಬರು ಬಾಯಿಗಳು ಇಬ್ಬರು ಹೊಗಳ್ತಾ ಇದ್ದಾರೆ. ರಕ್ಷಿತಾ ಕೊಡೋ ಕಾಮೆಂಟ್ ಕರೆಕ್ಟಾಗಿರುತ್ತಂತೆ. ರಕ್ಷಿತನೇ ನೀಟಾಗಿ ಕೊಡ್ತಾಳಂತೆ ಕಾಮೆಂಟು. ನೋಡಿದ್ರ ಅವ್ರಿಗೆ ಬೇಕಾದಾಗ ಜನ ಹೆಂಗೆ ತಿರ್ಸ್ತಾರೆ ಅಂತ. ನಮಗೆ ಗೊತ್ತು ರಕ್ಷಿತಾ ಕರೆಕ್ಟಾಗೆ ಕೊಡ್ತಾ ಇದ್ದಾಳೆ. ಭಾಷೆ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ. ಆದರೆ ಅವಳು ಥಿಂಕ್ ಮಾಡೋ ರೀತಿ ಇದೆಯಲ್ಲ, ಅದು ಎಕ್ಸಲೆಂಟ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ ನೀವು. ಸುಮ್ಮನೆ ಏನೋ ಹೇಳೋದಲ್ಲ, ಯಾರೋ ಏನೋ ಮಾತಾಡೋ ರೀತಿ ಸರಿ ಇಲ್ಲ ಅಂದರೆ. ಆದರೆ ಅದರೊಳಗೊಂದು ಒಳ ಅರ್ಥ ಚೆನ್ನಾಗೇ ಇರುತ್ತೆ. ರಕ್ಷಿತಾ ಯೋಚನೆ ಮಾಡೋ ರೀತಿಗಳು ಹೇಳುವಾಗ ಫಟ್ ಅಂತ ಏನೋ ಅಂತ ಇದ್ರೊಳಗೆ ಹೇಳಿಬಿಡ್ತಾಳೆ. ಆದರೆ ಅದರೊಳಗೆ ಅದನ್ನ ಹೇಳೋದ್ರಲ್ಲಿ ಒಂದೇ ಒಂದು ಅಕ್ಷರ ಕೂಡ ಆ ಕಡೆ ಈ ಕಡೆ ಆದರೂ ಕಷ್ಟ ಅಲ್ವಾ, ಆ ಥರ. ಇವಾಗ ಅದೇ ಬಾಯಿಗಳು ಈ ಹಿಂದೆ ಯಾರು ರಕ್ಷಿತನ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದವರು ಅದೇ ಬಾಯಿಗಳು ನಿನ್ನೆ ಇದ್ರೊಳಗೆ ತೋರಿಸಿದಂಗಿಲ್ಲ. ಲೈವಲ್ಲಿ ನಾನು ನೋಡಿರೋದು ಹೆಂಗೆ ಹೊಗಳ್ತಾ ಇದ್ದಾರೆ ಗೊತ್ತಾ? ರಕ್ಷಿತನೇ ಕರೆಕ್ಟು. ಸ್ಪಂದನಗೆ ಕಾವ್ಯಗೆ ಉತ್ತರ ಕೊಡ್ತಾರೆ. ಇದೇ ಧ್ರುವಂತು ಒಳಗಡೆ ಕೂತಾಗ ಕಾವ್ಯಗೆ ವೀಕ್ ಇದು ಕೊಡಬೇಕು ಏನೋ ಪ್ಲಾನ್ ಮಾಡಿದ್ರಲ್ವಾ ರಕ್ಷಿತಾ. ಅದನ್ನು ಧ್ರುವಂತ್ ಯಾವ ಥರ ತಾನು ಒಳ್ಳೆಯವನಾಗಕ್ಕೆ ಎಷ್ಟು ಇದು ಮಾಡಿದ್ದಾನೆ. ಇದೇ ಧ್ರುವಂತು ನಿನ್ನೆ ಕೂತ್ಕೊಂಡ್ಬಿಟ್ಟು ಕಾವ್ಯ ಸ್ಪಂದನನ ಬಗ್ಗೆ ಕಾಮೆಂಟ್ ಇದು ಕೊಡ್ತಾ ಇರಬೇಕಾದ್ರೆ, ರೀಸನ್ ಕೊಡ್ತಾ ಇರಬೇಕಾದ್ರೆ ರಕ್ಷಿತಾ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರೆ ಇಲ್ಲ ಅದನ್ನು? ಏನನ್ಸುತ್ತೆ ನಿಮ್ಗೆ ಈ ಥರ ಎಲ್ಲ ನೋಡಿದ್ರೆ? ರಕ್ಷಿತನ ತಪ್ಪು ಅಂತ ಹೇಳೋರು ಇವರೇ, ಸರಿ ಅಂತ ಹೇಳೋರು ಇವರೇನೆ. ಆದರೆ ವೀಕೆಂಡಲ್ಲಿ ಯಾವ್ದಾರು ಒಂದು ತಪ್ಪನ್ನ ಹಿಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಮಾಡಿ ರಕ್ಷಿತನ ಬಾಯಲ್ಲಿ ಏನೋ ಒಂದು ಹೇಳಿಸ್ಬಿಡ್ತಾರೆ, ಅದಾಗೋಗುತ್ತೆ. ಅದೇ ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ ರಕ್ಷಿತಾ ಅಂತ ಕಾಣಿಸ್ತಾ ಇರುತ್ತೆ.
ಇರೋದನ್ನ ಹೇಳಿ, ಪರವಾಗಿಲ್ಲ. ರಕ್ಷಿತಾ ತಪ್ಪು ಹೇಳಿದ್ರೆ ತಪ್ಪು ಅಂತ ಹೇಳಿ, ಸರಿ ಇದ್ರೆ ಸರಿ. ಆದರೆ ಒಂದು ಕಡೆ ನೀವು ತಪ್ಪು ಅಂತ ಹೇಳೋದು, ಇನ್ನೊಂದು ಕಡೆ ಬಂದುಬಿಟ್ಟು ಅದು ಸರಿ ಅಂತ ಹೇಳೋದು, ಅದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತಲ್ವಾ? ಏನನ್ನಿಸ್ತು ನಿನ್ನೆ ಧ್ರುವಂತವರು ಅಶ್ವಿನಿ ಅವರೆಲ್ಲ ಮಾತಾಡೋದು ನೋಡಿ? ಇನ್ನೊಂದು ಕಾವ್ಯಗೆ ರೀಸನ್ ಕೊಟ್ಲಲ್ವಾ, ಅದು ಗಿಲ್ಲಿ ಬಂದುಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಕಾವ್ಯ ಮತ್ತು ಗಿಲ್ಲಿ ಮತ್ತು ರಕ್ಷಿತಾ. ಏನಂತ ಹೇಳ್ತಿದ್ದಾನೆ ಅಂದರೆ, ನೀನು ಎಲ್ಲ ಕಿಚನ್ ಬಗ್ಗೆ ಕೆಲಸದ ಬಗ್ಗೆನೇ ಕಾವ್ಯಂಗೆ ಕಾರಣ ಕೊಟ್ಟೆ, ಅದು ನಂಗೆ ಸರಿ ಅನಿಸಿಲ್ಲ. ಆದರೆ ಒಂದು ಒಳ್ಳೆ ರೀಸನ್ ಇತ್ತು, ರೂಲ್ಸ್ ಬ್ರೇಕ್ ಮಾಡಿರೋ ಇದಿತ್ತಲ್ವ, ಅದನ್ನೊಬ್ಬರೂ ತಗೊಂಡಿಲ್ಲ ಕಾವ್ಯನ ವಿಷಯದಲ್ಲಿ. ಗಿಲ್ಲಿ ಐಡಿಯಾ ಅದನ್ನು ಕರೆಕ್ಟ್ ಇದೆ, ಗಿಲ್ಲಿ ಮನಸ್ಸಲ್ಲಿ ಅದಿತ್ತು, ಯಾರು ತಗೊಂತಾರೆ ಅಂತ. ಆದರೆ ಯಾರೂ ತಗೊಂಡಿಲ್ಲ, ಹೆದರುದ್ರ ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ಕೊಟ್ಟಿರೋದಲ್ಲ ಅದು. ಅದಕ್ಕೆ ಆ ರೀಸನನ್ನು ಒಂದಿಟ್ಟಿದ್ರೆ ಕಾವ್ಯನ ಈಸಿಯಾಗಿ ಇದು ರೀಸನ್ ಕೊಡ್ಬೋದಿತ್ತು ನಾಮಿನೇಷನ್ನಿಗೆ, ಯಾರೂ ಕೊಟ್ಟಿಲ್ಲ. ಇದೇ ಲಕ್ ಅಂದರೆ ಅದೇ ಕಾವ್ಯಗೆ ಇತ್ತದು, ಎಲ್ಲರೂ ಅದನ್ನೇ ತಗೊಂತಾರೆ ಭಯ ಇತ್ತು ಕಾವ್ಯಗೆ, ಅದು ಯಾರೂ ತಗೊಂಡಿಲ್ಲ. ಇದಿಷ್ಟು ನಿನ್ನೆ ನಡೆದಿರೋದು. ಧನು ಅವರು ಇವಾಗ ಮತ್ತೆ ಕ್ಯಾಪ್ಟನ್ಸಿ ಆಟ ಆಡೋಕ್ಕೆ ಧನು ಮತ್ತು ರಘು ಅವರು ಅಖಾಡದಲ್ಲಿದ್ದಾರೆ. ಮಧ್ಯದಲ್ಲಿ ಜಗಳಗಳು ಬೇಕಾದಷ್ಟು ಆಯಿತು. ಜಗಳ ಇಲ್ಲದೆ ಬಿಗ್ ಬಾಸ್ ಇಲ್ಲ, ಬಿಗ್ ಬಾಸ್ ಇಲ್ಲದೆ ಜಗಳ ಇಲ್ಲ ಅಂದಂಗೆ ಆಯಿತು. ಹೊಸ ವರ್ಷನ ರಾತ್ರಿ ಅವರು ಎಂಜಾಯ್ ಮಾಡಿರ್ತಾರೆ ಅನ್ಕೋತೀನಿ, ತೋರಿಸಿಲ್ಲ ಏನೂ. ಇನ್ನು ಟಾಸ್ಕ್ಗಳನ್ನೇ ಎಂಜಾಯ್ ಮಾಡೋಣ. ಇನ್ನೇನು ಜಾಸ್ತಿ ದಿವಸ ಇಲ್ಲ, 2 ವಾರ ಬಿಗ್ ಬಾಸ್ ಮುಗಿದೋಗುತ್ತೆ. ಅಷ್ಟರೊಳಗೆ ಟಾಸ್ಕ್ಗಳು ಒಳ್ಳೊಳ್ಳೆ ಟಾಸ್ಕ್ ಕೊಡಿ ಬಿಗ್ ಬಾಸ್. ನಿನ್ನೆ ಕೊಟ್ಟಿರೋ ಎಲ್ಲ ಟಾಸ್ಕು ಚೆನ್ನಾಗಿದೆ. ಇನ್ನು ಇವತ್ತಿನ ಟಾಸ್ಕ್ ಏನಿದೆ ನೋಡೋಣ. ಇವತ್ತು ಟಾಸ್ಕನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಟಾಸ್ಕ್. ಇವತ್ತು ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರು ಉಸ್ತುವಾರಿ ವಹಿಸ್ತಾ ಇರೋ ಥರ ಕಾಣಿಸ್ತಾ ಇದೆ. ಪ್ರೊಮೋ ಬಿಟ್ಟಿದ್ದಾರೆ, ಕಲರ್ಸ್ ಕನ್ನಡದಲ್ಲಿ ಪ್ರೊಮೋ ಬಿಟ್ಟಿದ್ದಾರೆ. ಒಂದ್ಸಲ ಪ್ರೊಮೋ ನೋಡ್ತೀನಿ ನಾನು. ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ನಿಜವಾಗಲೂ ಈ ಉಸ್ತುವಾರಿಗಳು ಯಾಕೆ ಅಲ್ಲಿ ಹೊರಗಡೆ ಒಳ್ಳೆಯವರು ಗಿಳ್ಳವರು ಅಂತಾರೆ, ಆ ಉಸ್ತುವಾರಿ ಟೈಮಲ್ಲಿ ಯಾಕೆ ಫೇವರಿಸಮ್ ಮಾಡ್ತಾರೆ ಅಂತ ಒಂಥರ ಅನಿಸುತ್ತೆ. ಆಟ ಥರ ಆಡಲಿ, ಆಮೇಲೆ ಬೇಕಂದರೆ ಫೇವರಿಸಮ್ ಮಾಡ್ಬೋದಲ್ವಾ ನಾಮಿನೇಷನ್ ಟೈಮಲ್ಲಿ. ಅಂಥ ಟೈಮಲ್ಲಿ ಬೇಕಾದ್ರೆ ಮಾಡ್ಕೊಡ್ಲಿ, ಯಾರು ಬೇಡ ಅಂತಾರೆ. ಈ ಉಸ್ತುವಾರಿ ಟೈಮಲ್ಲಿ ಆ ಥರ ಫೇವರಿಸಮ್ ಮಾಡಿದ್ರೆ ಆಟನೂ ಕೆಟ್ಟೋಗುತ್ತೆ, ನೋಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಆಟ ಹಾಳಾಗೋಗ್ಬಿಡುತ್ತೆ. ಉಸ್ತುವಾರಿ ಅಂದರೆ ಒಂದು ಕರೆಕ್ಟಾಗಿ ಡಿಸಿಷನ್ ತಗೋಬೇಕು, ನೋಡ್ತಾ ಇರಬೇಕು, ಅಲ್ಲಿ ಒಂದು ಟಾರ್ಗೆಟ್ ಮಾಡಬಾರ್ದು ಯಾರನ್ನೇ ಆಗಿರಲಿ. ಅಖಾಡದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಕಂಟೆಸ್ಟೆಂಟ್ಗಳನ್ನು ನಾವು ಫೇವರಿಸಮ್ ನೋಡಬಾರ್ದಲ್ಲಿ. ಇಲ್ಲಿ ಧ್ರುವಂತವರು ಏನೋ ಇದು ಕೊಟ್ಟಿದ್ದಾರೆ, ಆಟನ 10 ಪಾಸ್ ಕೊಟ್ಟಿದ್ದಾರೆ. ಅದು ರಾಶಿಕಾ ಕ್ವಶನ್ ಮಾಡ್ತಾ ಇದ್ದಾಳೆ, ಗಿಲ್ಲಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹಾಕಿದ್ದಾರೆ. ನೋಡೋಣ, ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ. ಏನು ಆಟ ಆಡಲಿ ಫಸ್ಟು, ಏನು ಮಾಡ್ತಾರಂತ ಅನಿಸುತ್ತೆ, ಸಿಟ್ಟು ಬರುತ್ತೆ ಇವ್ರ ಆಟ ಎಲ್ಲ ನೋಡಿದ್ರೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಇವತ್ತಿನ ಇದು ಇನ್ನೂ ಪ್ರಮೋಗಳು ಬರ್ತಾನೆ ಇರ್ತವೆ. ಹೊಸ ವರ್ಷದ ಶುಭಾಶಯಗಳು. ಹೊಸ